ಒಂದು ಪ್ರಶ್ನೆ ಕೇಳಿ ಶುರು ಮಾಡ್ತೀನಿ ನಾನು. ಊಟ ಹೆಂಗಿತ್ತು ಅಂತ. ಆಮೇಲೆ ನೀವು ಉತ್ತರ ಕೊಡೋದಕ್ಕಿಂತ ಮೊದಲೇ ನಾನೇ ಹೇಳಿಬಿಡ್ತೀನಿ, ನೀವೇನು ಉತ್ತರ ಕೊಟ್ಟರು ನನಗೆ ದುಃಖ ಆಗ್ತದೆ ಅಂತ. ಊಟ ಚಲೋ ಇದ್ದಿದ್ದಿಲ್ಲ ಅಂದರೆ ಕೆಟ್ಟ ಅನ್ನಿಸ್ತದೆ, ಊಟ ಚಲೋ ಇರಬೇಕಾಗಿತ್ತು ಅನ್ನಿಸ್ತದೆ. ಊಟ ಭಾಳ ಚಲೋ ಇತ್ತು ಅಂದ್ರೆ ನನ್ನ ಬಗ್ಗೆ ಕೆಟ್ಟ ಅನ್ನಿಸ್ತದೆ. ಊಟ ಆದ್ಮೇಲೆ ಮಾತಾಡೋದು ಭಾಳ ಕಷ್ಟದ ಕೆಲಸ. ಯಾಕಂದರೆ ನೀವು ಫಿಸಿಕ್ಸು ಕೆಮಿಸ್ಟ್ರಿ ಸುಳ್ಳು ಮಾಡಬಹುದು, ಬಯಾಲಜಿ ಸುಳ್ಳು ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಸಲ ಊಟ ಹೊಟ್ಟೆಯೊಳಗೆ ಹೋತಂದರೆ ಅದು ನಿಮ್ಮ 45 ಮಿನಿಟ್ ತಡ್ಕೋತದೆ, ನೀವು ಅದನ್ನು ತಡ್ಕೋಬೋದು 45 ನಿಮಿಷ. ಅದಾದಮೇಲೆ ರಕ್ತ ಸಂಚಾರ ಜಾಸ್ತಿ ಹೊಟ್ಟೆ ಹತ್ರ ಬೇಕಾಗ್ತದೆ. ಅವಾಗ ಇಲ್ಲಿ ರಕ್ತ ಎಲ್ಲ ಇಳಿದು ಕೆಳಗೆ ಬರ್ತದೆ, ಇಲ್ಲಿ ಮ್ಯಾಲೆ ಸ್ವಲ್ಪ ಖಾಲಿ ಖಾಲಿ ಆಗಿಬಿಡ್ತದೆ. ಹಗರಾಗಿ ಸ್ಟೇಜ್ ಮೇಲೆ ಇಬ್ಬಿಬ್ಬರು ಕರ್ಜಿಗೆ ಕಾಣಿಸ್ಲಿಕ್ಕೆ ಶುರು ಮಾಡ್ತಾರೆ. 5 ಮಿನಿಟಿಗೆ ಇಬ್ಬರು ಮಾಯ ಆಗಿ ಎಲ್ಲರೂ ಧ್ಯಾನ ಮುದ್ರೆಗೆ ಹೋಗ್ಬಿಡ್ತೀವಿ ನಾವು. ಅದು ಹಂಗೆ ಆಗಬಾರ್ದು, ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡ್ಬೇಕು ನಾವು. ಯಾರ್ದೋ ಮನೇಲಿ ಹುಟ್ಟಿದ ಹುಡುಗಿ, ಯಾರೋ ತಂದೆ, ಯಾರೋ ತಾಯಿ, ಯಾರೋ ತಮ್ಮ, ಅಣ್ಣ, ಈ ಒಬ್ಬ ಮನುಷ್ಯನ ನಂಬ್ಕೊಂಡು ಬಂದ್ಬಿಡುತ್ತಲ್ಲ ಮನೆ ಬಿಟ್ಟದು ಅಲ್ಲ. ಒಬ್ಬ ಗಂಡಿನ ನಂಬ್ಕೊಂಡು ಆ ಇಡೀ ತನ್ನ ಮನೆತನದ ಪರಿಸರ ಬಿಟ್ಕೊಂಡು ಬಂದು ಈ ಮನೇಲಿ ಕೂತ್ಕೊಂಡ್ಬಿಡುತ್ತಲ್ಲ. ಮದುವೆ ಆದ ಸ್ವಲ್ಪ ದಿವಸ ಎಳಿತದೆ, ತವ್ರ ಮನೆ ಹೋಗ್ಬೇಕು ಅನ್ಸುತ್ತೆ. ಒಂದು 5 ವರ್ಷ ಹೋಗ್ಲಿ, ಅಪ್ಪ ಫೋನ್ ಮಾಡಿದ್ರೆ ಅದೇ ಮಗು ಹೇಳುತ್ತೆ, ಅಪ್ಪ ಇಲ್ಲಿ ಬಹಳ ಕೆಲಸ ಇದೆ, ನನ್ನ ಮನೆ ಕೆಲಸ ಬಿಟ್ಟು ಬರೋಕ್ಕಾಗಲ್ಲ ಅಲ್ಲ. ಇದು ತನ್ನ ಮನೆ ಆಯ್ತು, ಅದು ತಾಯಿ ಮನೆ. ತಾಯಿ ಮನೆಗೆ ಹೋಗಲ್ಲ ಹೆಣ್ಮಕ್ಳು, ಇಲ್ಲ ತುಂಬ ಕೆಲಸ ಇದೆ, ಮಕ್ಕಳದೆಲ್ಲ ಸ್ಕೂಲೆಲ್ಲ ಇದೆ, ಹೋಗೋಕ್ಕಾಗಲ್ಲ. ಇದು ತನ್ನ ಮನೆ. ಎಲ್ಲೋ ಬೆಳೆದಂಥ ಮಗು ಯಾವುದೋ ಮನೆಗೆ ಬಂದು ಅದು ತನ್ನ ಮನೆ ಅಂತ ನಂಬ್ಕೊಳ್ಳೋದಿದೆಯಲ್ಲ, ದಿಸ್ ಇಸ್ ಪಾಸಿಬಲ್ ಓನ್ಲಿ ಫಾರ್ ಎ ಇಂಡಿಯನ್ ವುಮನ್. ಮಕ್ಕಳಿಗೆ ಹೇಳ್ತಾನೆ, ನೋಡಪ್ಪ ಅಜ್ಜಿ ವಯಸ್ಸಾದಂತ ಬಿಡಬೇಡ, ನಿಮ್ಮ ಮನೆಯಲ್ಲಿ ಹಿರಿಯರ ಅಜ್ಜಿ ಇದ್ರೆ ನಿಮ್ಗೆ ಅನುಭವ ಇರುತ್ತೆ. ಮನೆಯಲ್ಲಿ ಅಜ್ಜಿ ಇದ್ರೆ ಮಕ್ಕಳು ಪುಣ್ಯವಂತರು, ಅಜ್ಜ ಅಜ್ಜಿ ಇದ್ರೆ ಮನೇಲಿ. ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿ ಹೇಳುವಷ್ಟು ಸುಲಭವಾಗಿ ಯಾರು ಹೇಳಕ್ ಸಾಧ್ಯ ಇಲ್ಲ, ಗೊತ್ತಾ. ತುಂಬ ಸಲಿಗೆ, ಇಬ್ಬರಿಗೂ ಫ್ರೀ ಇರ್ತಾರೆ ಅವರು, ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಬಿಕಾಸ್ ವಿ ಆರ್ ಲಾಸ್ಟ್ ಇನ್ ದಿ ಆರ್ಟ್ ಆಫ್ ಸರ್ವೈವಲ್. ನೌಕರಿ ಓಡಾಟ ಇದರಲ್ಲಿ ಇರ್ತೀವಿ ನಾವು. ಸಾಕಷ್ಟು ಅರ್ಥ ಆಗೋದು ಅದು ಅಜ್ಜಿಗೆ ಮತ್ತು ಮೊಮ್ಮಕ್ಕಳಿಗೆ ಅರ್ಥ ಆಗೋದು. ಅಜ್ಜಿ ಮಾಡೋದೆಲ್ಲ ಮೊಮ್ಮಕ್ಕಳಿಗೋಸ್ಕರ ಅಂತ ಆ ಸಂಸ್ಕೃತಿ ಕೊಡೋದು. ಅಜ್ಜಿ ಕತೆ ಹೇಳ್ತಾಳೆ. ಈಗ ಸ್ವಲ್ಪ ಬದಲಿ ಆಗಿದೆ ಬೆಂಗಳೂರಲ್ಲಿ, ಉಳ್ಕಿ ಕಡೆ ಹೆಂಗಿದೆ ಗೊತ್ತಿಲ್ಲ. ನಮ್ಮ ಅಜ್ಜಿಂದ್ರೆಲ್ಲ ಕತೆ ಮರ್ತಿದ್ದಾರೆ ಈಗ. ಎಲ್ಲ ಸೀರಿಯಲ್ ನೋಡಿ 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 ಆ ಸೀರಿಯಲ್ ಕಥೆನೇ ಬರ್ತಾವೆ ಬಾಯಿಗೆ ಬರೋದಿಲ್ಲ. ಇನ್ನೊಂದು ನಾವು ದಯವಿಟ್ಟು ಗಮನಿಸಬೇಕಾದದ್ದು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀ ದೇವತೆಗಳಿಗೆ ಬಹಳ ಮುಖ್ಯ ಕೊಟ್ಟಿದೆ. ನನ್ನ ಎದುರಿಗೆ ಕಾಳಿ ಚಿತ್ರ ಇದೆ ಅಲ್ಲಿ ನೋಡಿ. ಚಾಮುಂಡೇಶ್ವರಿ ಆ ನರಕ ಇವನ್ ಕೊಲ್ಬೇಕಾಯ್ತು, ಮಹಿಷಾಸುರನ ಕೊಲ್ಬೇಕಾಯ್ತು. ರಾಕ್ಷಸ ಅವನು, ಯಾರಾದ್ರೂ ಕೊಲ್ಬಹುದಾಗಿತ್ತಲ್ಲ. 3 ಚಾಂಪಿಯನ್ಸ್ ಇದ್ದಾರೆ ನಮ್ಮಲ್ಲಿ, ವಿಷ್ಣು, ಬ್ರಹ್ಮ, ಶಿವ, 3 ಜನ. ಅವ್ರಂದ್ರಂತೆ ಅವ್ನು ಕೊಲ್ಲಕ್ಕಾಗಲ್ಲ ನಾವು, ಅದು ವಿಶೇಷ ಶಕ್ತಿ ಬೇಕು. ಅವಾಗ ಏನು ಮಾಡಿದ್ರು, ಎಷ್ಟು ಚಂದ ಕತೆಗಳಿವೆಲ್ಲ, ಎಲ್ಲ ಸಾಂಕೇತಿಕವಾದಂಥ ಕತೆಗಳು, ಸೊ ಸಿಂಬಾಲಿಕ್. ಅವರೇನು ಹೇಳ್ತಾರಂದ್ರೆ, ಇದಕ್ಕೊಂದು ಸ್ತ್ರೀ ಶಕ್ತಿ ಬೇಕು ಕೊಲ್ಬೇಕಾದ್ರೆ, ಮಹಿಷಾಸುರನ ಕೊಲ್ಬೇಕಾದ್ರೆ. ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿಯ ಒಂದು ಅಂಶವನ್ನು ತಾಯಿಗೆ ಕೊಟ್ಟರು. ನೋಡಿ ಎಷ್ಟು ಚೆನ್ನಾಗಿದೆ. ಈಶ್ವರ, ವಿಷ್ಣು, ಬ್ರಹ್ಮ ತಮ್ಮ ತಮ್ಮ ಶಕ್ತಿಗಳನ್ನು, ಇವರಿಷ್ಟೇ ಅಲ್ಲ, ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿಯ ಒಂದು ಅಂಶವನ್ನು ಕೊಟ್ಟು ನೀನು ಕೊಲ್ಲು ಅಂತ ಹೇಳಿದರು. ತಾವೇ ತಗೋಬಹುದಾಗಿತ್ತಲ್ಲ. ಅದಕ್ಕೆ ಹೇಳ್ತಾರೆ, ಯಾಕೆ ಕೊಟ್ವಿ ಶಕ್ತಿಗಳನ್ನು ಅಂತ ಬರ್ತದೆ ಮಾತು. ಹೇಳ್ತಾರೆ, ಯಾವಾಗಲೂ ಕ್ಷಮೆಯ ಧರಿತ್ರಿ ಅಂತ. ಹೆಣ್ಮಕ್ಳಿಗೆ ಕ್ಷಮೆ ಅನ್ನೋದು ಬಹಳ ನ್ಯಾಚುರಲ್ ಆಗಿ ಬರುವಂಥದ್ದು, ಗಂಡಸರಿಗೆ ಬರಲಿಕ್ಕಿಲ್ಲ. ಆ ಕ್ಷಮೆ ಮಾಡಿ ಅವನು ಮೋಕ್ಷ ಕೊಟ್ಟಲು ಅವನಿಗೆ, ಮಹಿಷಾಸುರನಿಗೆ. ಅವನು ಕೊಲ್ಲೋದು ಕೆಟ್ಟ ಕೆಲಸಕ್ಕೆ ಪನಿಷ್ಮೆಂಟ್ ಇದೆ, ಆದರೆ ತಾಯಿ ಹೃದಯ ಅವನು ಹಾಗೆ ಬಿಡಬೇಡಿ, ಅವನ್ನ ಎಲ್ಲಾದ್ರೂ ಮೋಕ್ಷ ಕೊಡಿ ಅವನಿಗೆ. ಇದು ತಾಯಿ ಹೃದಯ ಇರಲಿ ಅಂತ ಹೇಳಿ ಮಾಡಿಸಿದಂಥದ್ದು. ಅದಕ್ಕೆ ನಮ್ಮ ಕಾಳಿಯಾಗಲಿ ಚಾಮುಂಡಿ ಆಗಲಿ ಆಕೆ ಎಲ್ಲ ದೇವತೆಗಳ ಶಕ್ತಿಗಳನ್ನು ಬೆಳೆಸ್ಕೊಂಡವಳು, ಅವ್ರು ಕೊಟ್ಟವ್ರು ಹಾಗೆ.